ಬಿಡದಿ ಮನೆಗೆ ಯಾವತ್ತೂ ಕೂಡ ರಿಕ್ಕಿ ರೈ ಹೋಗಿರ್ಲಿಲ್ವಂತೆ. ಸಾಮಾನ್ಯ ಭೇಟಿ ಕೊಟ್ಟಿರಲಿಲ್ಲ. ಇದೇ ಬಿಡದಿ ನಿವಾಸದಲ್ಲಿ ಅವರ ತಂದೆ ಮುತ್ತಪ್ಪ ರೈ ನಿಧನರಾಗಿದ್ರು. ರಿಕ್ಕಿ ರೈ ತಾಯಿ ಕೂಡ ಇದೇ ನಿವಾಸದಲ್ಲಿ ನಿಧನರಾಗಿದ್ರು. ಸೊ ದೂರವೇ ಇರ್ತಾ ಇದ್ರು ರಿಕ್ಕಿ ರೈ. ಅಲ್ಲಿ ಹೋದ್ರೆ ಅಪ್ಪ ಅಮ್ಮನ ನೆನಪಾಗತ್ತೆ, ಮನಸ್ಸಿಗೆ ಕಿರಿಕಿರಿ ಆಗುತ್ತೆ, ಕಸಿವಿಸಿ ಆಗುತ್ತೆ ಅಂತ ಸಾಮಾನ್ಯ ಹೋಗ್ತಾ ಇರಲಿಲ್ಲ. ಅದು ಫಾರ್ಮ್ ಹೌಸ್, ಅದು ಬಿಡದಿಲಿರುವಂಥದ್ದು ಫಾರ್ಮ್ ಹೌಸ್ ಅವ್ರದ್ದು. ಹೋಗ್ತಾ ಇರಲಿಲ್ಲ. ಅಮ್ಮನೂ ಅಲ್ಲೇ ಜೀವ ಬಿಟ್ಲು, ತಂದೆಯೂ ಕೂಡ ಅಲ್ಲೇ ಸಾವನ್ನಪ್ಪಿದ್ರು. ಸೊ ಅಲ್ಲಿಗೆ ಹೋದ್ರೆ ಆ ನೆನಪುಗಳೆಲ್ಲ ಮರುಕಳಿಸುತ್ತೆ, ಒಂಥರ ಜೀವ ಹಿಂಡಿದಂಗಾಗುತ್ತೆ, ಕಸಿವಿಸಿ ಆಗುತ್ತೆ ಅಂತ ಹೋಗ್ತಾ ಇರಲಿಲ್ವಂತೆ. ಬಟ್ ಈಗ ಹೋಗಿದ್ದಾರೆ. ಅಬ್ರಾಡ್ನಿಂದ ರಿಟರ್ನ್ ಆಗ್ತಾ ಇದ್ದಂತೆ ಅದೇ ನಿವಾಸದಲ್ಲಿ ಹೋಗಿ ಒಂದು 2 days ರೆಸ್ಟ್ ಮಾಡಿದ್ದಾರೆ. ಆ ವಿಚಾರ ಹೆಂಗಪ್ಪ ಲೀಕ್ ಆಯಿತು? ಹಾಗಾದರೆ ಜೊತೆಲಿದ್ದಂಥವ್ರು ಯಾರಾದರೂ ಕೊಡಬೇಕಲ್ವಾ? ಒಂದು ಪ್ರಶ್ನೆ. ಮತ್ತೊಂದು, ಮಧ್ಯರಾತ್ರಿ ಅವರು ಯಾಕೆ ಹೊರಗೆ ಬರೋಕ್ಕೆ ಹೋದ್ರು? ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು? ಆ ಪ್ಲ್ಯಾನಿನ ಲೀಕ್ ಮಾಡಿದಂಥವ್ರು ಯಾರು? ಜೊತೆಲಿದ್ದಂಥವ್ರೇನಾ? ಆ ಮನೆಯಲ್ಲಿದ್ದಂಥವ್ರೇನಾ? ರಿಕ್ಕಿ ರೈ ಒಡನಾಟದಲ್ಲಿದ್ದಂಥವ್ರೇನಾ? ಈ ಅನುಮಾನಗಳು ಕೂಡ ಸದ್ಯ ಕಾಡ್ತಾ ಇದೆ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಆದಷ್ಟು ಬೇಗ ಪೊಲೀಸರು ತನಿಖೆನ ಒಂದು ಎಂಡಿಗೆ ತಂದು ನಿಲ್ಲಿಸ್ತಾರೆ, ಒಂದು ಲಾಜಿಕಲ್ ಎಂಡ್ ಕೊಡ್ತಾರೆ, ಅದಕ್ಕೆ ಬಿಡಲ್ಲ. ಬಟ್ ಆರಂಭದ ಹಂತದಲ್ಲಿ ಪ್ರಾಥಮಿಕ ತನಿಖೆ ಅಂತ ಕರಿತೀವಿ ನಾವು ಇದನ್ನು. ಆ ಪ್ರಾಥಮಿಕ ತನಿಖೆ ಆಗ್ತಾ ಇರೋದ್ರಿಂದ ಅನುಮಾನಗಳಂತೂ ಜಾಸ್ತಿ ಇದ್ದಾವೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸುತ್ತಮುತ್ತ ಬಾಡಿಗಾರ್ಡ್ಗಳು ಇದ್ರೂ ಕೂಡ ಫೈರಿಂಗ್ ಹೇಗಾಯಿತು ಒಂದು. ಆಮೇಲೆ ನಾವು ಮೇಲ್ನೋಟಕ್ಕೆ ಆ ಕಾರ್ನ ಗಮನಿಸಬೇಕಾದ್ರೆ ಡ್ರೈವಿಂಗ್ ಸೀಟಲ್ಲಿ ಡ್ರೈವರೇ ಇರ್ಬೋದು, ಹಿಂದೆ ರಿಕ್ಕಿ ರೈಯೇ ಕೂತಿರ್ಬೋದು. ಕೂಲಿಂಗ್ ಕವರ್ನ ಕವರ್ ಮಾಡಿದ್ದಾರೆ ನೋಡಿ. ಅಂದರೆ ಏನು ಹೇಳಿ ಕೂಲಿಂಗ್ ಕವರ್ ಅಂದರೆ, ಹೊರಗಡೆ ಅವರಿಗೆ ಒಳಗೆ ಏನಾಗ್ತದೆ, ಯಾರಿದ್ದಾರೆ ಅಂತ ಕಾಣೋದು ಅಷ್ಟೊಂದು ಸ್ಪಷ್ಟವಾಗಿರಲ್ಲ, ಗೋಚರ ಆಗಲ್ಲ. ಒಳಗಿನವ್ರಿಗೆ ಹೊರಗಡೆದೆಲ್ಲವೂ ಕೂಡ ಕ್ಲಿಯರಾಗಿ ಕಾಣ್ತಾ ಇರುತ್ತೆ. ಸೊ ಕೂಲಿಂಗ್ ಕವರ್ ಅಂತ ಅಂತಾರೆ ಅದನ್ನು. ಕವರ್ ಆಗಿದೆ ಆ ಕಾರ್ನಲ್ಲಿ, ಮೇಲ್ನೋಟಕ್ಕೆ ಕಂಡಾಗ ಹಾಗೆ ಅನ್ನಿಸ್ತಾ ಇದೆ. ಸೊ ಒಂಚೂರು ಸಾಕಷ್ಟು ಪ್ರಮಾಣದ ಆಸ್ತಿ ಕೂಡ ಈ ಬಿಡದಿ ಭಾಗದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಯಾವ ವೆಹಿಕಲ್ನಲ್ಲಿ ಸ್ವಲ್ಪ ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ, ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ. ಜೊತೆಗೆ ಇದರ ಹಿನ್ನೆಲೆಯನ್ನು ನಾವಿನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಇದೆಲ್ಲನೂ ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಗಾಯಾಳು ಹಿನ್ನೆಲೆ ಏನು ಅಂತೇಳಿ ಸರ್, ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತ? ಸದ್ಯಕ್ಕೆ ಮೇಲ್ನೋಟಕ್ಕೆ 1 ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತಿದೆ. ಅದು ಏನು ಡ್ರೈವರ್ ಇದ್ದಾರೆ, ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರು ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬಳಸಿರ್ಬೋದು ಅನ್ಸುತ್ತೆ ಸರ್. ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಸರ್, ಕಾರಲ್ಲಿ ಎಷ್ಟು ಜನ ಇದ್ದು ರಿಟರ್ನ್ ಫೈರ್ ಏನಾದ್ರು ಆಗಿದೆ? ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಕಾರಲ್ಲಿ ಎಷ್ಟು ಜನ ಇದ್ರು, ರಿಟರ್ನ್ ಫೈರ್ ಏನಾದ್ರು ಆಗಿದೆಯಾ ಅಂತ? ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಸೊ ಇನ್ನೂ ನಾವು ಅವನ್ನೆಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಫೈರ್ ಆಗಿರೋ? ಇಲ್ಲ, ಸದ್ಯಕ್ಕೆ ಅಂಥದ್ದು ಅದು ಇಲ್ಲ. ಇನ್ನೂ ಸಂಪೂರ್ಣವಾಗಿ